ಎಲ್ಲರಿಗೂ ನಮಸ್ಕಾರ. ಭದ್ರಾವತಿಯ ನಗರಸಭಾ ವ್ಯಾಪ್ತಿ ಹಾಗೂ ತಾಲೂಕಿನಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದ್ದು, ಈ SIR ಪ್ರಕ್ರಿಯೆಗೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಕೇಳ್ಕೊತಾ ಇದ್ದೀನಿ. ಹಾಗೂ ಭದ್ರಾವತಿಯಲ್ಲಿ ಒಟ್ಟು 2,14,907 ಅಲ್ಲಿ ಮತದಾರರಿದ್ದು, ಇವ್ರದ್ದೆಲ್ಲ ಸಹ ಮ್ಯಾಪಿಂಗ್ ನಡೀತಾ ಇದೆ. ಇದು ಟೋಟ್ಲಿ ಈಗ 40% ಮ್ಯಾಪಿಂಗ್ ಆಗಿದೆ. ನಾವು ಸಾರ್ವಜನಿಕ ಅನುಕೂಲ ಆಗಲಿ ಅಂತೇಳಿ ಸುಮಾರು 7 ಕಡೆ ನಾವು ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಮತ್ತು ನಮ್ಮ ಕೇಂದ್ರ ಕಚೇರಿಯಲ್ಲೂ ಸಹ ಒಂದು ಮಾಹಿತಿ ಕೇಂದ್ರವನ್ನು ಮಾಡಿದ್ದೀವಿ. ಹಾಗೂ ಏನೇನು ಮಾಹಿತಿ ಕೊಡಬೇಕು ಅಂತೇಳಿ ಪ್ರತಿನಿತ್ಯ 35 ವಾರ್ಡ್ಗಳಲ್ಲೂ ಸಹ ನಮ್ಮ ಆಟೋಗಳ ಮುಖಾಂತರ ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಯಾವ್ದಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಇರತಕ್ಕಂತಹ 7 ಮಾಹಿತಿ ಕೇಂದ್ರಗಳಲ್ಲಿ ಸಹ ಪಡಿಬೋದು. ಇಲ್ಲಾಂದರೆ ಮನೆಗೆ BLOಗಳು ಬಂದು ಅವ್ರ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸ್ಟಾಫು ಸಹ ನಮ್ಮ ಮೇಲ್ವಿಚಾರಕರು ಸಹ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಸಾರ್ವಜನಿಕರು SIR ಪ್ರಕ್ರಿಯೆಗೆ ತೊಡಗಿಸ್ಕೊಂಡು ಎಲ್ಲ ಅರ್ಜಿಗಳನ್ನು ಕೊಡಬೇಕು ಮತ್ತು ಅದನ್ನು ಫಿಲಪ್ ಮಾಡಿ ಮತ್ತೆ BLOಗೆ ತುರ್ತಾಗಿ ಕೊಟ್ಟು ಸಹಕರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸರ್, ಮಾಹಿತಿ ಕೇಂದ್ರ ನಮ್ಮಲ್ಲಿ ಒಟ್ಟು 7 ಕಡೆ ಮಾಡಿದ್ದೀವಿ. ಒಂದು ಹೊಸಮನೆಯಲ್ಲಿ ಮಾಡಿದ್ದೀವಿ, ಒಂದು ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಮಾಡಿದ್ದೀವಿ, ಮತ್ತು ಭದ್ರಾ ಶಾಲೆ 2-3 ಮಾಡಿದ್ದೀವಿ, ಮತ್ತು ತಮಿಳ್ ಕಾಲೇಜ್ ಇದೆ ಅಲ್ಲೊಂದು ಮಾಡಿದ್ದೀವಿ. ಒಟ್ಟು 7 ನಾವು ಮಾಡಿದ್ದೀವಿ. ಮತ್ತು ನಮ್ಮ ಕೇಂದ್ರ ಕಚೇರಿಯಲ್ಲೂ ಸಹ ಒಂದು ಕೌಂಟ್ರನ್ನ ಓಪನ್ ಮಾಡಿದ್ದೀವಿ. 29 ತನಕ ಇದೆ. ಬಟ್ 29 ತನಕ ಕಾಯಲಿಕ್ಕೆ ಹೋಗಬೇಡಿ. ಏಕೆಂದರೆ ಒಂದು ವಾರ ಇದ್ದ ರೀತಿಯಲ್ಲಿ ನಾವು ಅನೌನ್ಸ್ ಮಾಡಿ ಅದರಲ್ಲಿ ಇರ್ತಕ್ಕಂತಹ ಡಿಲೀಟ್ ಮಾಡ್ತಕ್ಕಂಥ ವಿಚಾರಗಳಂದರೆ ಮತ್ತು ಶಿಫ್ಟಿಂಗ್ಗಳನ್ನೆಲ್ಲ ಒಂದು ವಾರದ ಮುಂಚೆನೇ ನಾವು ಪ್ರಯೋಗ ಮಾಡೋದ್ರಿಂದ ತುರ್ತಾಗಿ ಎಲ್ಲರೂ ಸಹ ಒಂದು ವಾರದೊಳಗೆ ಎಲ್ಲರೂ ಸಹ ಅರ್ಜಿಗಳನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ತೀನಿ. ಸಮಸ್ಯೆಗಳು ಕೂಡ ಇದೆ. ಉದಾಹರಣೆಗೆ ವೋಟಿಂಗ್ ಲಿಸ್ಟ್ ಇದ್ದು SIR ಫಾರಮ್ ಸಿಗ್ತಾ ಇಲ್ಲ. ಯಾವ ಸಮಸ್ಯೆ ಏನು ಬಗೆಹರಿಸ್ಬೇಕು ಸರ್? ಈಗ ನಮ್ಮಲ್ಲೂ ಸಹ ಲಿಸ್ಟನ್ನು ಕೊಟ್ಟಿದ್ದೀವಿ ಮತ್ತು ತಾಲೂಕು ಆಫೀಸಲ್ಲೂ ಸಹ ವಿಚಾರಣೆ ಮಾಡ್ಕೋಬೋದು. ಯಾರಿಗೆ ಅವ್ರಿಗೆ ಲಿಸ್ಟ್ ಸಿಕ್ಕಿಲ್ಲ ತಾಲೂಕು ಆಫೀಸ್ನಲ್ಲಿ ವಿಚಾರಣೆ ಮಾಡಿದ್ರೆ ಅವ್ರ ಲಿಸ್ಟಲ್ಲಿ ಹೆಸರನ್ನು ತೆಗೆದುಕೊಡ್ತಾರೆ.